ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಕರ್ನಾಟಕದ ಹಿರಿಯ ಹಾಸ್ಯ ನಟ MS ಉಮೇಶ್ ಇನ್ನಿಲ್ಲ, ನಮ್ಮನ್ನೆಲ್ಲ ಬಿಟ್ಟು ಆಗಲಿದ್ದಾರೆ. ಹೌದು, ಸ್ಯಾಂಡಲ್ವುಡ್ನಲ್ಲಿ ಹಿರಿಯ ನಟ ಆಗಿ ಅನಿಸಿಕೊಂಡಿದ್ದಂತಹ ಅವರು ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಅದೇ ಕಾರಣದಿಂದ ಅವರು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಇಂದು ಬೆಳಿಗ್ಗೆ ಕೊನೆಯುಸಿರೆಳೆದಿದ್ದಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಮನೆಯಲ್ಲಿ ಜಾರಿ ಬಿದ್ದಂತಹ ಉಮೇಶ್ ಕಾಲು ಮತ್ತು ಸೊಂಟಕ್ಕೆ ಪೆಟ್ಟು ಕೂಡ ಮಾಡಿಕೊಂಡಿದ್ರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಚಿಕಿತ್ಸೆಯನ್ನು ಕೂಡ ಕೊಡಲಾಗಿತ್ತು. ಆ ಸಮಯದಲ್ಲಿ ಅವರಿಗೆ ಕ್ಯಾನ್ಸರ್ ಇರೋದು ಪತ್ತೆಯಾಗಿತ್ತು, ಖಚಿತ ಕೂಡ ಆಗಿತ್ತು. ಕಾಲಿಗೆ ಸರ್ಜರಿಯನ್ನು ಮಾಡುವಾಗ ಅವರಿಗೆ ಲಿವರ್ ಕ್ಯಾನ್ಸರ್ ಇರುವ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದರು. ಹೀಗಾಗಿ ಆಸ್ಪತ್ರೆಯಲ್ಲಿಯೇ ಇದ್ದು ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ರು. ಈಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಹೀಗಾಗಿ ಇಂತಹ ಮಹಾ ನಟನ ಬಗ್ಗೆ ಇವತ್ತು ಅವರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ಅನಾರೋಗ್ಯದಿಂದ ಹಲವು ದಿನಗಳಿಂದ ಆಸ್ಪತ್ರೆಯಲ್ಲಿ ಇದ್ದಂತಹ ಇವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. MS ಉಮೇಶ್ ಮೂಲತಃವಾಗಿ ಮೈಸೂರಿನಲ್ಲಿ ಜನಿಸಿದಂಥವರು. ಅವರು ಏಪ್ರಿಲ್ 22, 1945ರಲ್ಲಿ ಜನಿಸ್ತಾರೆ. ರಂಗಭೂಮಿ ಮತ್ತು ಚಲನಚಿತ್ರ ನಟರಾಗಿ 1948ರಿಂದ ಸಕ್ರಿಯರಾಗಿದ್ದರು. ಮಕ್ಕಳ ರಾಜ್ಯ, ಭಾಗ್ಯವಂತರು, ಕಿಲಾಡಿ ಜೋಡಿ, ಗುರು ಶಿಷ್ಯರು, ಭೂಮಿಗೆ ಬಂದ ಭಗವಂತ, ಹಾಲು ಜೇನು, ಕಾಮನಬಿಲ್ಲು, ಅಪೂರ್ವ ಸಂಗಮ, ಶ್ರುತಿ ಸೇರಿದಾಗ, ಮೇಘಮಂದಾರ, ಆಕಸ್ಮಿಕ, ಸರ್ವರ್ ಸೋಮಣ್ಣ, ಮೇಘಮಾಲೆ, ನನ್ನಾಸೆಯ ಹೂವೆ, ಜಾಕಿ, ರ್ಯಾಂಬೋ, ಮುಸ್ಸಂಚಿ ಮಾತು, ಡೇರ್ ಡೆವಿಲ್, ಮುಸ್ತಫಾ, ಹಾಗೆ ಹಗಲು ವೇಷ ಸೇರಿದಂತೆ ಸುಮಾರು 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಂತಹ ಹಾಸ್ಯ ನಟ ಇವರಾಗಿದ್ದರು. ಇವರನ್ನು ನೋಡಿದಾಗ ಮತ್ತು ಇವರ ಫೋಟೋವನ್ನು ನೋಡಿ, ವಿಡಿಯೋವನ್ನು ನೋಡಿ ನೆನಪು ಮಾಡಿಕೊಂಡಾಗ ಇವರ ಒಂದು ಫೇಮಸ್ ಆದಂತಹ ಒಂದು ಡೈಲಾಗ್ ನೆನಪಾಗುತ್ತೆ ನಮಗೆ. ಅದೇನೆಂದರೆ, ನೀವು ಕೂಡ ಅಯ್ಯೋ ಅಪಾರ್ಥ ಮಾಡ್ಕೋಬೇಡಿ, ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ, ನಾನೇನು ಬೇಕು ಅಂತ ಹಂಗೆ ಮಾಡಲಿಲ್ಲ, ಹೇಳ್ಕೊಡೋಣ ಅಂತಂದರೆ ನನ್ನ ಹೆಂಡತಿ ಕೂಡ ಊರಲ್ಲಿಲ್ಲ, ಏನು ಮಾಡೋದು ಅನ್ನುವಂಥ ಈ ಒಂದು ಡೈಲಾಗ್ ಏನಿತ್ತು, ಇದು ಸಖತ್ ಫೇಮಸ್ ಆಗಿತ್ತು. ಅವರ ಒಂದು ಹಾಸ್ಯ ಪ್ರಜ್ಞೆ ತುಂಬ ಎಲ್ಲರನ್ನೂ ಕೂಡ ನಗಿಸ್ತಾ ಇತ್ತು. ಆ ರೀತಿಯಾದಂತಹ ನಟರಾಗಿ ಸೈನಿಸಿಕೊಂಡಂತಹ ವ್ಯಕ್ತಿ. ಅವರ ಹಾಸ್ಯಾಸ್ಪದವಾದಂತಹ ಒಂದು ಪ್ರಜ್ಞೆ, ಅವರ ಅಭಿನಯ ಕನ್ನಡ ಒಂದು ಸಿನಿ ರಸಿಕರನ್ನು ಗಮನ ಸೆಳೀತಾ ಇತ್ತು. ಹಾಗೆ ಎಲ್ಲರ ಮನಸ್ಸನ್ನು ಕೂಡ ಗೆದ್ದಿದ್ರು. ಇವರು ಈಗಾಗಲೇ ಹೇಳಿದಂತೆ ಮೂಲತಃ ಮೈಸೂರಿನ ಭಾಗದವರು. ರಂಗಭೂಮಿಗೆ ಒಂದು ನಂಟು ಇವರಿಗೆ ಹುಟ್ಟಿನಿಂದಲೇ ಬಂದಿದ್ದು. ಚಲನಚಿತ್ರಗಳಲ್ಲಿ ಕೂಡ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ನಟ ಇವರು. ಹುಟ್ಟಿನಿಂದಲೇ ರಂಗಭೂಮಿಯ ನಂಟು ಇವರಿಗಿತ್ತು ಅಂತ ಕೂಡ ಹೇಳಲಾಗುತ್ತೆ. ಅವರ ತಂದೆ AL ಶ್ರೀಕಂಠಯ್ಯ, ತಾಯಿ ನಂಜಮ್ಮ. ತೊಟ್ಟಿಲು ಕೂಸಾಗಿನಿಂದಲೇ ಇವರು ರಂಗ ಪ್ರವೇಶಿಸಿದ್ರು ಅಂತ ಹೇಳಲಾಗುತ್ತೆ. ರಂಗಭೂಮಿ ಒಲವು ಅವರಿಗೆ ಅಪಾರವಾಗಿತ್ತು. ಅದು ಹುಟ್ಟಿನಿಂದಲೇ ಬಂದಂಥದ್ದು ಅಂತ ಹೇಳಲಾಗುತ್ತೆ. ಬಾಲ ಒಂದು ಪಾತ್ರಗಳಲ್ಲಿ ತನ್ನ ಒಂದು ವಿಶಿಷ್ಟವಾದಂತಹ ರೀತಿಯ ಅಭಿನಯವನ್ನು ತೋರಿಸ್ತಾ ಇದ್ರು ಅವರು. ದೃಶ್ಯಕ್ಕೆ ತಕ್ಕಂತೆ ಮೂಡ್ ಬರಿಸಲು ಕಲ್ಲು ಸಕ್ಕರೆಯನ್ನು, ಆಸೆಯನ್ನು ತೋರಿಸಿ ಬಾಲ ಪಾತ್ರಗಳಲ್ಲಿ ಅವರಿಗೆ ಅಭಿನಯವನ್ನು ಮಾಡೋಕ್ಕೆ ಪ್ರಚೋದನೆ ಮಾಡಲಾಗ್ತಾ ಇತ್ತಂತೆ. ಆ ಒಂದು ಸಮಯದಲ್ಲಿ ಅವರು ಬಾಲರಾಗಿದ್ದಾಗ ಅಥವಾ ಬಾಲಕನಾಗಿದ್ದಾಗ. ಇನ್ನು ಇವರು ಕೆಲವೊಂದು ಪ್ರಸಂಗಗಳನ್ನು ನಾವು ಗಮನಿಸಲೇಬೇಕು. ಏನಂದರೆ, ಬರೀ 10 ರೂಪಾಯಿಗೆ ಒಂದು ಬಹುಮಾನವನ್ನು ಸಿಕ್ಕಿತ್ತಂತೆ ಇವರಿಗೆ ನಾಟನೆಯನ್ನು ಮಾಡಿದಾಗ. ಹಿರಣ್ಣಯ್ಯ ಮಿತ್ರಮಂಡಳಿಯಲ್ಲಿ ಅವರು ನಾಟಕವನ್ನು ಮಾಡ್ತಾ ಇರ್ತಾರೆ. ಅವರು ಬರೆದಂತಹ ಜಗಜ್ಯೋತಿ ಬಸವೇಶ್ವರ ನಾಟಕದಲ್ಲಿ ಬಿಜ್ಜಳನ ಮಗನ ಪಾತ್ರದಲ್ಲಿ ಉಮೇಶ್ ಅವರಿಗೆ ಬುದ್ಧಿ ಬಂದಂತಹ ನಂತರ ಮೊದಲ ಒಂದು ಅಭಿನಯ ಪಾತ್ರ ಸಿಕ್ಕಿರುತ್ತೆ. ಇದಕ್ಕೆ ಮೊದಲು ಅವರು ಹಲವಾರು ನಾಟಕಗಳಲ್ಲಿ ಬಾಲನಟನ ಪಾತ್ರಗಳನ್ನು ಮಾಡಿರ್ತಾರೆ. ಆದರೆ ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲೂ ಕೂಡ ಅವರಿಗೆ ಬಾಲನಟನ ಪಾತ್ರಗಳು ದೊರಕುತ್ತಾ ಹೋಗ್ತವೆ. ದಶಾವತಾರ ನಾಟಕದಲ್ಲಿ ಇವರ ಪ್ರಹ್ಲಾದನ ಪಾತ್ರದ ಅಭಿನಯವನ್ನ ಮೆಚ್ಚಿದ ಮಾಸ್ತಿಯವರು 10 ರೂಪಾಯಿಯ ಒಂದು ಸಂಭಾವನೆಯನ್ನು ನೀಡ್ತಾರಂತೆ. ಗುಬ್ಬಿ ವೀರಣ್ಣನವರು ಬಾಲ್ಯದಲ್ಲಿದ್ದಾಗ ರಂಗ ಶಿಕ್ಷಣ ಕೊಡುತ್ತಾ ಅಭಿನಯವನ್ನು ಕಲಿಸಿದ ಗುರುಗಳಾಗಿದ್ದರು. MC ಮಹಾದೇವಪ್ಪ ಸ್ವಾಮಿಯವರ ಕನ್ನಡ ಥಿಯೇಟರ್ ಕಂಪನಿಯಲ್ಲೂ ಕೂಡ ಉಮೇಶ್ ಬಾಲನಟನಾಗಿ ಪಾತ್ರವನ್ನು ಮಾಡ್ತಾ ಇದ್ರು. ಉಮೇಶ್ ಅವರಿಗೆ ನಟನೆಯ ಜೊತೆಗೆ ಹಲವಾರು ವಾದದ ಕಲೆಗಳಲ್ಲೂ ಕೂಡ ಕರಗತವಾಗಿ ಕಲೆಗಳನ್ನು ಕಲಿತಿದ್ರು. ಮಾಸ್ಟರ್ ಹಿರಣ್ಣಯ್ಯನವರ ಕಂಪನಿಯಲ್ಲಿ ಪಿಯಾನೋ ವಾದಕರಾಗಿ, ಕುಂಚಲ ಕಲಾವಿದನಾಗಿ, N ಶ್ರೀಕಂಠ ಮೂರ್ತಿಗಳ ನಾಟಕ ಕಂಪನಿಯಲ್ಲಿ ಹಾರ್ಮೋನಿಯಂ ವಾದಕನಾಗಿ ಉಮೇಶ್ ಖ್ಯಾತಿಯನ್ನು ಕೂಡ ಗಳಿಸಿದ್ರು. ಅಷ್ಟೇ ಅಲ್ಲದೆ ಅವರು ಹಾಡು ಕೂಡ ಹಾಡ್ತಾ ಇದ್ರು. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿವೆ.
ಕಥಾ ಸಂಗಮದ ಎಂಬ ಒಂದು 3 ಕಥಾನಕಗಳ ಚಿತ್ರವಾದಂತಹ ಮುನಿತಾಯಿಯಲ್ಲಿ ತಿಮ್ಮರಾಯಿ ಪಾತ್ರಕ್ಕೆ ಉತ್ತಮ ಪೋಷಕ ನಟ ಪ್ರಶಸ್ತಿ ಬಂದಿದೆ. 1994ರಲ್ಲಿ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. 1997ರಲ್ಲಿ ಮಹಾನಗರ ಪಾಲಿಕೆಯ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿದೆ. ಅದರ ಜೊತೆಗೆ ಆತ್ಮಚರಿತ್ರೆ, ಬಣ್ಣದ ಗಂಟೆಗೆ ವಿಶ್ವೇಶ್ವರಯ್ಯ ಪ್ರತಿಷ್ಠಾಪನಾ ಒಂದು ಪ್ರಶಸ್ತಿ ಕೂಡ ಇವರಿಗೆ ಬಂದಿರುವಂಥದ್ದು. ಉಮೇಶರ 5 ದಶಕಗಳ ಚಿತ್ರರಂಗದಲ್ಲಿನ ಕಾಯಕವನ್ನ ಚಿತ್ರರಂಗವು ಈ ರೀತಿಯಾಗಿ ಪ್ರಶಸ್ತಿಗಳನ್ನು ಕೊಟ್ಟು ಗೌರವಿಸಿದೆ. ಅವರು ನಮ್ಮನ್ನೆಲ್ಲ ಕೂಡ ಹಾಸ್ಯ ಪ್ರಜ್ಞೆಯಿಂದ ರಂಜಿಸಿದ್ದಾರೆ, ನಕ್ಕು ನಲಿಸಿದ್ದಾರೆ. ಆ ನಗುವಿನ ದೊರೆ ಮತ್ತು ನಗುವನ್ನು ಮೂಡಿಸಿದಂತಹ ವ್ಯಕ್ತಿ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ತುಂಬಲಾಗದ ನಷ್ಟ ಎನ್ನಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.